ಶಿವಕುಮಾರ್ ಜೊತೆ ನಾನು ಚರ್ಚೆ ಮಾಡೋದು ಅನಾವಶ್ಯಕ. ಆ ವ್ಯಕ್ತಿಗೂ ನನಗೂ ಹೋಲಿಕೆ ನಾನು ಮಾಡ್ಕೊಳ್ಳೋಕೆ ಸಿದ್ಧ ಇಲ್ಲ. ನಾನು ಬಂದಿದ್ದೇ ಬೇರೆ, ನಮ್ಮ ಜೀವನವೇ ಬೇರೆ. ಅವ್ರ ಥರ ಕಲ್ಮಂಡೆ ಹೊಡೆದು ಕನಕಪುರ ಇದೆಲ್ಲ ಖಾಲಿ ಮಾಡಿ ಏನೇನು ಮಾಡ್ಕೊಂಡವ್ರೆ. ಅವ್ರ ಜೀವನ ನಾವು ಮಾಡಿದೀವ? ನನಗೆ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಸಂಪಾದನೆ ಮಾಡೋಕ್ಕೆ ಹೋಗಿ ಅದು ಹೊರತುಪಡಿಸಿ ನಾನು ಯಾವುದೇ ಮತ್ತೆ ಅಧಿಕಾರದಲ್ಲಿ ಏನಿದ್ರೆ ಇದ್ದಂಥ ಸಣ್ಣ ಅವಧಿ ಇರ್ಬೋದು, ಮನಸ್ಸು ಮಾಡಿದರೆ ಅವ್ರ ಅಪ್ಪನಂಗೆ ಮಾಡಿದ್ರೆ. ಅವ್ರ ಅಪ್ಪೇನೂ ಇರಲಿಲ್ಲ, ಅವ್ರ ಅಪ್ಪ ಜೊತೆನೂ ಆಳಿತಾ ಇದ್ದಾರೆ ಗಂಡ ಬೀಜ. ಅವ್ರ ಅಪ್ಪನ ಹೋಲಿಕೊಂಡು ನಾವು ಮಾಡ್ಕೊಳಕ್ಕೆ ಹೋಗಲ್ಲ, ಏನು ಬೇಕಾದ್ರೂ ಮಾಡ್ಕೋಬೋದಾಗಿತ್ತು. 5ನೇ ಬಾರಿ ನಾನು ಸಾವಿನ ಹಂಚಿಗೆ ಹೋಗಿ ಹೊರಗೆ ಬಂದಿರೋದು. 5ನೇ ಬಾರಿ. ಇವತ್ತು ಮುಂದೆ ನಾನು ಇರೋಕ್ಕೆ ಸಾಧ್ಯ ಇರಲಿಲ್ಲ. ಇವತ್ತು ನಾನು ನಿಂತಿನ ಮಾತಾಡ್ತಾ ಇದ್ರೆ ಹಲವಾರು ಹಿರಿಯರೇ ನಿಂತಿರಿ, ನನ್ನ ತಾಯಂದ್ರೆ ನಿಂತಿರಿ. ನಾನು ಆ 20 ತಿಂಗಳು ಮುಖ್ಯಮಂತ್ರಿ ಆಗಿದ್ದಾಗ ಕೈಲಾದ ಮಟ್ಟಿಗೆ ಏನು ಸಹಾಯ ಮಾಡಿದ್ದೇನೆ. ಅಂಗವಿಕಲರಿದ್ದಾರೆ, ವಿಕಲಚೇತನರು, ಅವರ ಒಂದು ಆರೈಕೆಯನ್ನು ಇವತ್ತು ಉಳ್ಕೊಂಡಿದ್ದೀನಿ. ದೇವರ ಅನುಗ್ರಹ ನೋಡಿದ್ದೀನಿ. ನನಗೆ ನಾಟಕೀಯವಾಗಿ ನಿಮ್ಮ ಮುಂದೆ ಏನು ಹೇಳ್ತೀನಿ. ನಾನು ಇವತ್ತು ನಿಮ್ಮ ಮುಂದೆ ಮಾತಾಡ್ತಾ ಇದ್ರೆ ಯಾವುದೋ ನನ್ನಿಂದ ದೇವರು ಒಳ್ಳೆ ಕೆಲಸ ಮಾಡಲಿಕ್ಕೆ ನನ್ನ ಆಯುಷ್ಯನ ಉಳಿಸೋದನ್ನೇ ಇದು ನಾನು ಅನ್ಕೊಂಡಿದ್ದೀನಿ. ಒಂದರಿಗೂ ಭರವಸೆ ಕೊಡ್ತೀನಿ, ನಿಮ್ಮ 1 ಇಂಚು ಭೂಮಿನ ಈ ಸರ್ಕಾರ ತಗೊಳ್ಳೋಕೆ ಸಾಧ್ಯ ಆಗದ ಹಾಗೆ ನಿಮ್ಮ ಜೊತೆಲಿಲ್ಲ ನನ್ನ ಜವಾಬ್ದಾರಿ. ನನ್ನ ಮೇಲೆ ಯಾವ ಅನುಮಾನ ಇಟ್ಕೋಬೇಡಿ. ನಾನು ಜನಗಳ ಅಭಿಪ್ರಾಯಕ್ಕೆ ತಲೆಬಾಗಿ ಕೆಲಸ ಮಾಡೋದು. ನನಗೆ ಬೇಕಾಗಿರೋದು ಜನಗಳ ಪ್ರೀತಿ. ನಾನು ಈ ಭೂಮಿಗೆ ಹೋಗಬೇಕಾದ್ರೆ ಅಯ್ಯೋ ಇಂಥವ್ರೊಬ್ಬ ನಮ್ಮನ್ನು ಬಿಟ್ಟು ಹೋದ್ನಲ್ಲಪ್ಪ ಅಂತ ಹೇಳಿ ನೀವೆರಡು ಕಣ್ಣಿಂದ ನೀರನ್ನ ಹೊರಗಡೆ ತರ್ತಿರಲ್ಲ. ಅದು ನನ್ನ ಆಸ್ತಿ. ಪಾಪ ಅವ್ರು ಯಾರೋ ಅವ್ರು ತಮ್ಮ ಹೇಳೋರು ನಿಮ್ಮನ್ನೇ ಕುಮಾರಸ್ವಾಮಿ ಬಂದರೆ ಡೆಲ್ಲಿಯಿಂದ ಮಾತಾಡಿದ್ರೆ ಚಪಲ ಅಂತ ಹೇಳಿ ನಾನು ಚಪಲ ಆದೇನೆ. ಜನಗಳಿಗೆ ತೊಂದರೆ ಆದಾಗ ಅವ್ರ ಪರವಾಗಿ ಧ್ವನಿ ಅಂತ ಮಾತಾಡೋದೇ ನಾನು ಚಪಲ. ಅವ್ರ ಚಪಲ ಏನು? ಲೂಟಿ ಹೊಡೆಯೋದು ಅವ್ರ ಚಪಲ. ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ ಇದು. ತಾಯಿ ನಮ್ಮ ತಾಯಂದ್ರಿಗೆ ಇವತ್ತು ಈ ಮಟ್ಟಕ್ಕೆ ಬಂದಿದ್ರೆ ನಾನು ಇವತ್ತು ನರೇಂದ್ರ ಮೋದಿಯವರು ಗುರುಸಿ ನನ್ನ ಮಂತ್ರಿ ಮಾಡ್ಕೊಂಡಿದ್ರೆ ಅದರ ಸಂಪೂರ್ಣ ಆ ಕೀರ್ತಿ ನಿಮ್ಗಳಿಗೆ ಹೋಗ್ಬೇಕು. ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೆ. ಯಾವುದೇ ಕಾರಣಕ್ಕೂ ಕೆಟ್ಟ ಹೆಸರು ತಗೊಂಡು ನಾನು ಹೋಗ್ಲಿಕ್ಕೆ ಸಿಗ್ತಾ ಇಲ್ಲ. ನಿಮ್ಮ ಜೊತೆಲೇ ನಾನು ಬದುಕೋದು. ನಾನೇನು ದೊಡ್ಡ ಆಡಂಬರದ ಜೀವನ ಏನು ಇಲ್ಲಿವರೆಗೆ ಮಾಡಿದೆ. ಬಡವ್ರ ಜೊತೆ ಬೆರ್ತಿದ್ದೇನೆ, ಬಡವ್ರ ಮನೆಯಲ್ಲ ಊಟ ಮಾಡಿದ್ದೇನೆ, ಕೊಟ್ಟಂತ ಮುದ್ದೆ ಅವರೆಕಾಳು ಸಾರು ತಿಂದಿದ್ದೇನೆ, ಅವ್ರ ಜೊತೆಯಲ್ಲೇ ಸಮಯ ಕಳೆದಿದ್ದೇನೆ. ಮುಖ್ಯಮಂತ್ರಿಯಾಗಿ ನಾನೇನು ದೊಡ್ಡ ಆಡಂಬರದ ಜೀವನ ಏನು ಮಾಡಿಲ್ಲ, ಹಣ ಸಂಪಾದನೆ ಮಾಡಿಲ್ಲ. ಸಂಪಾದನೆ ಮಾಡಿರೋದು ಈ ರಾಜ್ಯದ ಜನರ ಪ್ರೀತಿ.